ಡಾಕ್ಟರ್ ರಾಜ್ಕುಮಾರ್ ಮಕ್ಕಳ ಉದ್ಯಾನವನ ಅಲಿಯಾಸ್ ಜಿಂಕೆ ಪಾರ್ಕ್ ಎಂಟ್ರೆನ್ಸಿನಲ್ಲಿ ಇದ್ದೇವೆ ನಾವು ಇವಾಗ. ಅಂಕಲ್ ಆಗಲೇ ವಾಕಿಂಗ್ ಮುಗಿದೋಗಿದೆ. ವಾಕಿಂಗ್ ಮುಗಿಸ್ಕೊಂಡು ನಡೀತಾ ಇದ್ದಾರೆ ನೋಡಿ. ಇಲ್ಲಿ ನಾಯಿಗಳೇನಲ್ಲ, ಈ ನಾಯಿಗಳು ವಾಕಿಂಗ್ ಮಾಡ್ತವೆ ಬಂದೆ ಇಲ್ಲಿ. ಬನ್ನಿ ನಾವು ವಾಕ್ ಮಾಡ್ತಾ ನಿಮಗೂ ವಿಡಿಯೋವನ್ನು ಮಾಡ್ಕೊಂಡು ತೋರಿಸ್ತೇನೆ. ಯಾರೋ ನನ್ನೇ ನೋಡ್ತಾ ಇದ್ದಾನೆ, ಏನೋ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ನಾನೇ ಸೈಡಿಗೆ ಬಂದುಬಿಟ್ಟೆ. ಫಸ್ಟ್ ಟೈಮ್ ಅಲ್ವಾ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು, ಅದಕ್ಕೆ ಜನ ಏನಾದರೂ ಅಂದ್ಕೊತಾರೆ ಅಂತ ಭಯಕ್ಕೆ ಜನರನ್ನ ತೋರಿಸ್ತಾ ಇಲ್ಲ. ಬರೀ ರೋಡನ್ನೇ ತೋರಿಸ್ತೀನಿ. ನಿಮಗೆ ಏನು ಬೇಜಾರು ಮಾಡ್ಕೋಬೇಡಿ. ಅದೇನೋ ಯಾರಾದರೂ ನೋಡಿದ್ರೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಭಯ ಆಗುತ್ತೆ. ಅದಕ್ಕೆ ಜನ ನೋಡಿಲ್ಲ ಅಂದರೆ ಜನರನ್ನ ತೋರಿಸ್ತೀನಿ, ಜನ ನೋಡಿದ್ರೆ ನೆಲನ ತೋರಿಸ್ತಾ ಇದ್ದೀನಿ. ಏನು ತಪ್ಪಾಗಿ ತಿಳ್ಕೊಬೇಡ್ರಿ. ನೋಡಿ ಅಲ್ಲೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ ಅಂಕಲ್ ಯಾರೋ ಫಾಸ್ಟಾಗಿ ವಾಕಿಂಗ್ ಮಾಡ್ತಾ ಇದ್ದಾರೆ. 4 ಜನ ಎಲ್ಲ ಏನು ಸ್ಪೀಡಾಗಿ ನಡೀತಾ ಇದ್ದಾರೆ ನೋಡಿ. ವಾಕಿಂಗ್ ತುಂಬ ಸ್ಪೀಡಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಟ್ರೈನು, ಅದು ಚಿಕ್ಕ ಮಕ್ಕಳು ಮುಂಚೆ ಆ ಟ್ರೈನಲ್ಲಿ ಆಟ ಆಡೋಕ್ಕೆ ಬಿಡ್ತಾಯಿದ್ರು. ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅದೇ ಟ್ರ್ಯಾಕ್ ಮೇಲೆ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ನೋಡಿ ಪಾರ್ಕ್ನ ಪೊಲೀಸ್ ಹೆಂಗೆ ಕೂತಿದ್ದಾರೆ ಅಂತ. ಅಲ್ಲಿ ನೋಡಿ ಬಾಯಿ ಬಿಟ್ಕೊಂಡಿರುವ ಬೊಂಬೆ, ಏನೋ ಅಂತ ಹೆಸರು ಗೊತ್ತಿಲ್ಲ, ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ. ನಾವೇನೋ ತಿನ್ಬೇಕಾದ್ರೆ ಬಾಯಿ ತೆಗಿತೀವಲ್ಲ ಅದೇ ಥರ. ಇಲ್ಲಿ ನೋಡಿ ಗಿರೀಶ್ ಕಾರ್ನಾಡ್ ಅವರು ಹುಟ್ಟಿದ್ದು, ಅವರು ದೊರಕ ಪ್ರಶಸ್ತಿಗಳನ್ನು ಬರೆದಿದ್ದಾರೆ ಇಲ್ಲಿ. ಇಲ್ಲಿ ಅನಂತಮೂರ್ತಿ ಅವರಿಗೆ ಕೃತಿಗಳು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಪ್ರಶಸ್ತಿಗಳು, ಶಿವರಾಮ ಕಾರಂತ್ ಅವರ ಕೃತಿಗಳು, ಕಾದಂಬರಿಗಳು ನೋಡಿ. ಧರ್ಮವೀರ ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಪಕ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವ್ರ ಕೃತಿಗಳು. ಇಲ್ಲಿ ನೋಡ್ರಿ ಡೈನೋಸಾರಸ್ಗಳು. ಮುಂಚೆ ನೀವು ವಿಡಿಯೋಗಳಲ್ಲಿ ನೋಡಿರ್ತೀರ, ಆದರೆ ಇಲ್ಲಿ ನೋಡಿ ಅದರ ಪ್ರತಿರೂಪಗಳು ಹೆಂಗಿದೆ ಅಂತೇಳಿ. ಸುಮಾರು 4 ದಶಲಕ್ಷಗಳಿಂದ ಇದ್ದವು ಭೂಮಿ ಮೇಲೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕೃತಿಗಳು, ಗೋಕಾಕ್ ಅವರ ಕೃತಿಗಳು. ಇಲ್ಲೇನೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಇದೇನೋ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿ ಗೆಂಡಾಮೃಗ, ಅತ್ಯಂತ ದೈತ್ಯಾಕಾರದ ಪ್ರಾಣಿ. ಆನೆ ಮತ್ತು ಡೈನೋಸಾರಸ್ ಆದಮೇಲೆ ಇದೇ ಅತ್ಯಂತ ದೈತ್ಯಾಕಾರದ ಪ್ರಾಣಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. 2 ಇದ್ದಾವೆ. ಇಲ್ಲಿ ನೋಡಿ ಜಿಂಕೆಗಳು. ಇದು ರಿಯಲ್ ಜಿಂಕೆಗಳೆಲ್ಲ, ನೋಡೋಕ್ಕೆ ಮಾತ್ರ ಹಂಗೆ ಕಾಣಿಸ್ತಾ ಇದೆ ಅನಿಸುತ್ತೆ ದೂರದಿಂದ ನೋಡಿದ್ರೆ. ಇಲ್ಲಿ ನೋಡಿ ಮೇಯ್ತಾ ಇರೋ ಜಿಂಕೆ. ಇಲ್ಲಿ ಯಾರೋ ಬಂದರು ಅಂತ ನೋಡ್ತಿರೋ ಜಿಂಕೆ. ಮುಂಚೆ ಎಲ್ಲ ಈ ಜಿಂಕೆಗಳು ಓಡಾಡ್ತಾ ಇದ್ದವಂತೆ, ಅದಕ್ಕೆ ಇಲ್ಲಿ ಜಿಂಕೆ ಪಾರ್ಕ್ ಅಂತ ಹೆಸರಿಟ್ಟವ್ರೆ ಈ ಪಾರ್ಕ್ಗೆ.
ಇಲ್ಲಿ ಬಂದು ಎಕ್ಸಸೈಸ್ ಮಾಡುವಂಥ ಜಾಗ ನೋಡಿ ಎಷ್ಟು ಚೆನ್ನಾಗೈತೆ. ಆ ಗಿಡಗಳು, ಆ ಗ್ರೀನು, ಏನು ಬೋರ್ಡ್ ಹಾಕವ್ರೆ ಅಸಭ್ಯವಾಗಿ 10ನೇ ದಂಡಕ್ಕೆ ಆಹ್ವಾನ ಅಂತ. ಬಂದು ಡೈಲಿ ಹಾಫ್ ಆನ್ ಅವರ್ ವಾರ್ಮ್ ಅಪ್ ಮಾಡ್ತೀನಿ ಬಾಡಿ. ಸುಮ್ಮನೆ ಎಕ್ಸಸೈಸ್ ಮಾಡೋದು, ಜಿಮ್ಗೆ ಹೋಗೋ ಬದಲು ನಾರ್ಮಲ್ ಆಗಿ ಬಂದು ಇಲ್ಲಿ ಮಾಡೋದು. ಅಲ್ಲಿ ನೋಡಿ ಯಾರೋ ಫೋನ್ ಮಾತಾಡ್ತಾ ಇದ್ದಾರೆ. 10 ಮಿನಿಟ್ಸ್ ಓಡ್ತೀನಿ, ಒಂದು 20 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತೀನಿ ಇಲ್ಲಿ. ಎಷ್ಟು ಸೈಲೆಂಟಾಗಿ ಯಾರೂ ಇಲ್ಲ ಇಲ್ಲಿ. ಇಲ್ಲಿ ಬಂದು ವಾಟರ್ ಶೋಗೆ ಏನೋ ಮಾಡವ್ರೆ ನೈಟ್ ಹೊತ್ತು, ಆದರೆ ಇದು ಇವಾಗ ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಗಾರ್ಡನ್ಗಳಿರೋಕ್ಕೆ ಮನೆ ಚಿಕ್ಕದಾಗಿದೆ ನೋಡಿ ಕೊಠಡಿ. ಎಷ್ಟು ಚಂದವಾಗಿದೆ ನೋಡ್ಬೇಕು. ಆ ಗ್ರೀನ್ ನೋಡ್ತಾ ಇದ್ರೆ ಏನು ಕಣ್ಣುಗಳಿಗೆ ಮಾತ್ರ ತುಂಬ ತೃಪ್ತಿ ಆಗತ್ತೆ. ಯಾರಂದರೆ ಯಾರು ಇಲ್ಲ ಇಲ್ಲಿ ನೋಡಿ. ಇವೆಲ್ಲ ರೀಸೆಂಟಾಗಿ ನೆಟ್ಟಿರೋ ಗಿಡಗಳು. ಪಕ್ಷಿಗಳು ಕೋಗಿಲೆ ಕೂಗ್ತಾ ಐತೆ. ಇದು ನೀರು ಕ್ಲೀನ್ ಮಾಡೋದಂಥದ್ದು. ಈ ಪಾರ್ಕ್ಗೆ ಬೇಕಾದಂಥ ಗಿಡಗಳಿಗೆ ಇಲ್ಲಿ ಕ್ಲೀನ್ ಮಾಡಿ ಆ ನೀರನ್ನೇ ಗಿಡಗಳಿಗೆ ಬಿಡ್ತಾರೆ. ಈಗ ಕ್ಲೀನ್ ಆಗ್ತಾ ಇದೆ ಅನಿಸುತ್ತೆ. ಸೌಂಡ್ ನೋಡಿ, ಆ ಒಳಗಡೆ ಆಮೆ ಬಿಟ್ಟಿದ್ದಾರೆ, ಆ ನೀರು ಕಾಣಿಸ್ತಾ ಇದೆ ನೋಡಿ. ಇದು ಕೆಂಪಾಂಬುದಿ ಕೆರೆ. ಇದು ಮುಂಚೆ ನಮ್ಮ ಹಿರಿಯ ಕೆಂಪೇಗೌಡರು ಚಾಮರಾಜಪೇಟೆಯಲ್ಲಿ ಏನಂತ ಕರೀತಾ ಇದ್ದವು, ಇದೆಲ್ಲ ಮುಂಚೆ ಕೆರೆಯಾಗಿತ್ತಂತೆ. ಒಟ್ಟು 47 ಎಕರೆನಲ್ಲಿ ಈ ಕೆರೆಯನ್ನು ನಿರ್ಮಾಣ ಮಾಡಿದ್ರಂತೆ ಗುರು ಆವಾಗ. ನೋಡಿ ಹೆಂಗೈತೆ. ಇವಾಗ ಅದ್ರ ಜ್ಞಾಪಕಾರ್ಥಕವಾಗಿ ಇಷ್ಟನ್ನು ಮಾತ್ರ ಉಳಿಸ್ಕೊಂಡವ್ರೆ. 47 ಎಕರೆ ಕೆರೆಯಲ್ಲಿ ಈಗ ಚಿಕ್ಕ ಕೆರೆ ಆಗಿಬಿಟ್ಟೈತೆ. ನಗರ ನಿರ್ಮಾಣವಾದಂತೆ ಕೆರೆಯನ್ನು ಚಿಕ್ಕದಾಗಿ ಆಗ್ತಾ ಬಂತು. ಅಲ್ಲಿ ನೋಡಿ ಯಾರೋ ಓಡ್ತಾ ಇದ್ದಾರೆ. ನಾನು ಡೈಲಿ ಹಿಂಗೆ ಓಡೋದು. ಈ ಕೆರೆ ಒಂದು ಸುತ್ತೀನಿ. 15 ಮಿನಿಟ್ಸ್ ಅಲ್ಲ, 8 ಮಿನಿಟ್ಸ್ ಆಗುತ್ತೆ ಒಂದು ರೌಂಡು ಓಡೋಕ್ಕೆ. ನಡೆಯೋಕ್ಕಾದರೆ ಒಂದು 15 ನಿಮಿಷ ಬೇಕಾಗುತ್ತೆ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಗುರು ಇವತ್ತು. ನೋಡು ಎಷ್ಟು ಚೆನ್ನಾಗೈತೆ. ಮೋಡ ಮಳೆನೇ ಬರ್ತಾ ಇಲ್ವಪ್ಪ, ಸುಮ್ಮನೆ ಡೈಲಿ ಮೋಡ ಇದೆ ಅಷ್ಟೆ. ಅವು ಅಂಕಲ್ ಓಡ್ತಾವ್ರೆ, ಓಡು. ಅಲ್ಲಿ ನೋಡಿ ಬಾತುಕೋಳಿಗಳು ಎಷ್ಟು ಚೆನ್ನಾಗಿ ಜಾಡ್ತಾ ಇದ್ದಾವೆ. ಅಲ್ಲಿ 1 2 ಬಾತುಕೋಳಿಗಳು. ಅಲ್ಲೊಂದು ಏನೋ ಹಾರಾಡ್ತಾ ಇದೆ. ಅಲ್ಲಿ ನೋಡಿ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ.
ಇದು ಬಂದು ಬರೀ ಕಾಲಲ್ಲಿ ನಡೆಯೋಕ್ಕೆ ಅಂತ ಮಾಡಿದ್ದಾರೆ. ಇಲ್ಲಿ ಶೂಗಳು ಹಾಕ್ಕೋಬಾರ್ದು, ಬರೀ ಕಾಲಿನಿಂದ ಹಂಗೆ ಓಡಾಡಬೇಕು. ಆ ಸ್ಪರ್ಶ ಅನ್ನೋದು ಕಲ್ ಮೇಲೆ ಇಡ್ತಾಯಿದ್ರೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಿಂದ ಭೇಟಿಯಾಗೋಣ.